ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. RRB NTPC ಕನ್ನಡ 2025 ಪ್ರಶ್ನೆ ಪತ್ರಿಕೆಗಳ ಸರಣಿ ಒಂದಾಗಿರುತ್ತೆ. ಪ್ರೀವಿಯಸ್ ಇಯರ್ RRBಗೆ ಸಂಬಂಧಪಟ್ಟ ಪರೀಕ್ಷೆ 5 ಜನವರಿ 2021ರಲ್ಲಿ ನಡೆದಿತ್ತು. ಅಲ್ಲಿ ಕೊಟ್ಟಂತಹ ಕ್ವೆಶನ್ಸ್ನ ಇವಾಗ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಕ್ವೆಶನ್ ನೋಡ್ಕೊಳ್ತಾ ಹೋಯ್ತಂದ್ರೆ, ನೀಡಿರುವ ಪರ್ಯಾಯಗಳಿಂದ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಆಯ್ಕೆಗಳು ನೋಡ್ಕೊಳ್ತಾ ಹೋಯ್ತಂದ್ರೆ 108, 116, 112, 110 ಯಾವುದಂತ ನಮಗೆ ಗೊತ್ತಿಲ್ಲ. ಮೊದಲ ಕ್ವೆಶನ್ಗೆ ನಾವು ಆನ್ಸರ್ ಹುಡ್ಕೋದಾದರೆ ವಿವರಣೆ ಕೊಟ್ಟಿದ್ದೀನಿ. 5, 12, 26, 54 ಕ್ವೆಶನ್ ಮಾರ್ಕ್ 222, 446 ಲೆಕ್ಕ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಅಲ್ಲಿ ಆ ಸರಣಿನ ಗಮನಿಸ್ತಾ ಹೋದರೆ 5 × 2 + 2 ಮಾಡಿದ್ರೆ 12 ಬರುತ್ತೆ. ಮುಂದಿನ ಅಂಕೆ ಅದೇ ರೀತಿ 12 × 2 + 2 = 24 ಆಗುತ್ತೆ. 26 × 2 + 2 = 54. 54 × 2 + 2 = 110. ಆ ಸರಣಿಯಲ್ಲಿ ಕ್ವೆಶನ್ ಮಾರ್ಕ್ ಇರೋ ಹತ್ರ ನಮಗೆ ಆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. 110 ಉತ್ತರ ಆಗಿರುತ್ತೆ. ಮತ್ತು ಹಂಗೆ ನಿಮ್ಗೆ ಚೆಕ್ ಮಾಡ್ಕೊಳ್ತಾ ಹೋಯ್ತು ಅಂದರೆ 110 × 2 + 2 = 222. ಅದೇ ಆನ್ಸರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಬಂತು. 222 × 2 + 2 = 446 ಆಗುತ್ತೆ. ನೀವಾಗಲೇ ನೋಡಿರೋ ಥರ ನಾನು ಆನ್ಸರ್ನ ಟಿಕ್ ಮಾಡಿದ್ದೀನಿ. 110 ಈಸ್ ದ ಆನ್ಸರ್ ಆಫ್ ದ ಫಸ್ಟ್ ಕ್ವೆಶನ್. ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಮೊದಲ ಪ್ರಯಾಣಿಕ ರೈಲು ಮಾರ್ಗವನ್ನು ಬಾಂಬೆ ಮತ್ತು ಥಾನೆ ನಡುವೆ ಯಾವ ವರ್ಷದಲ್ಲಿ ತೆರೆಯಲಾಯಿತು? ಆಪ್ಷನ್ಸ್ ಕೆಳಗಡೆ ಕೊಟ್ಟಿದ್ದೀನಿ. ಮೊದಲ ಆಯ್ಕೆ 1858, ಎರಡನೇ ಆಯ್ಕೆ 1854, ಮೂರನೇ ಆಯ್ಕೆ 1853, ನಾಲ್ಕನೇ ಆಯ್ಕೆ 1857. ಸರಿಯಾದ ಉತ್ತರ 1853. ಈ ಒಂದು ಪ್ರಶ್ನೆಗೆ ಹೆಚ್ಚಿನ ವಿವರವನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲ ಪ್ರಯಾಣಿಕ ರೈಲು ಮಾರ್ಗವನ್ನು ಏಪ್ರಿಲ್ 16, 1853ರಂದು ಬಾಂಬೆಯಿಂದ ಥಾಣೆ ನಡುವೆ ಅಂತರದಲ್ಲಿ ಅದು 34 ಕಿಲೋಮೀಟರ್ ದೂರ ಓಡಾಡಿದಂತಹ ಮೊದಲ ರೈಲಾಗಿರುತ್ತೆ. ಇದನ್ನು ಸಾಹೇಬ್ ಸುಲ್ತಾನ್ ಮತ್ತು ಸಿಂಧ್ ಲೆಟರ್ ತಪ್ಪಾಗಿದೆ. ಸಾಹೇಬ್ ಸುಲ್ತಾನ್ ಸಿಂಧ್ ಎಂಬ 3 ಲೋಕೋಮೋಟಿವ್ಗಳು ಕಾರ್ಯನಿರ್ವಹಿಸ್ತಾರೆ. ಈ ಒಂದು ರೈಲು 13 ಕ್ಯಾರಿಯೇಜ್ ಅನ್ನು ಹೊಂದಿರುತ್ತದೆ. ಮೊದಲು ಪ್ರಯಾಣಿಸಿದ ರೈಲಿನ ವಿವರ ಇದಾಗಿರುತ್ತೆ. ಮುಂದಿನ ಕ್ವೆಶನ್ ನೋಡ್ತಾ ಹೋಗೋಣ. ಮೂರನೇ ಕ್ವೆಶನ್. ಟ್ಯಾಕ್ಸೋಲ್ ಅನ್ನು ಯಾವ ಸಸ್ಯದಿಂದ ಹೊರತೆಗೆಯಲಾಗುತ್ತದೆ? ಪೈನ್, ಯು, ಚಿರ್, ಬೇವು. ಸರಿಯಾದ ಉತ್ತರ ಯು. ಸೆಕೆಂಡ್ ಆಪ್ಷನ್ ಯು. ಉತ್ತರದ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಯು ಅಲ್ಲಿ ಔಷಧ ಮತ್ತು ಲಭ್ಯವಿರುವ ಅತ್ಯುತ್ತಮ ಸಸ್ಯ ಆಧಾರಿತ ಚಿಕಿತ್ಸೆಗಳಲ್ಲಿ ಒಂದಾಗಿದೆ. ಯು ಮರದ ತೊಗಟೆಯಿಂದ ಟ್ಯಾಕ್ಸಾಲ್ ಪಡೆಯಲಾಗುತ್ತದೆ. ಈ ಒಂದು ಪ್ರಕ್ರಿಯೆಯನ್ನು ಕಂಡುಹಿಡಿದವರು ರಾಬರ್ಟ್ ಹಾಲ್ಟನ್. ಹೆಚ್ಚಿನ ವಿವರವನ್ನು ನಾನಲ್ಲಿ ಕೊಟ್ಟಿದ್ದೀನಿ. ನೀವು ಕೂಡ ಅಲ್ಲಿ ವಿಡಿಯೋನ ಪೌಸ್ ಮಾಡಿ ಆ ವಿಡಿಯೋಲಿ ಬರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಮುಂದಿನ 4ನೇ ಕ್ವೆಶನನ್ನು ನೋಡ್ಕೊಳ್ತಾ ಹೋಗೋಣ. ಪ್ರಶ್ನೆ ಹೀಗಿದೆ. ಕೆಳಗಿನ ಯಾವ ರಾಜರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಂಡಳಿಯನ್ನು ಆಯೋಜಿಸಿದರು? ಆಪ್ಷನ್ಸ್ ನೋಡ್ತಾ ಹೋಗಿ. ಚಂದ್ರಗುಪ್ತ ಮೌರ್ಯ, ಬಿಂಬಿಸಾರ, ಕನಿಷ್ಕ, ಅಜಾತಶತ್ರು. ಇದಕ್ಕೆ ಆನ್ಸರ್ ಕನಿಷ್ಕ. ಅವರ ಬಗ್ಗೆ ಹೆಚ್ಚಿನ ವಿವರವನ್ನು ನೋಡ್ಕೊಳ್ತಾ ಹೋಗೋಣ. ಕನಿಷ್ಕ ಅವರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಂಡಳಿಯನ್ನು ಕರೆದರು. 4ನೇ ಬೌದ್ಧ ಪರಿಷತ್ತು ಕಾಶ್ಮೀರದ ಕೂಡಲವನದಲ್ಲಿ ಕ್ರಿಸ್ತಶಕ 72ರಲ್ಲಿ ಕರೆಯಲ್ಪಟ್ಟಿತು. ಕನಿಷ್ಕ ಅವರು ಕುಶಾನ ರಾಜವಂಶದ ಚಕ್ರವರ್ತಿ ಕೂಡ ಆಗಿರ್ತಾರೆ. ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಮುಂದಿನ 5ನೇ ಪ್ರಶ್ನೆಯನ್ನು ನೋಡೋಣ. 3 ದಿನಗಳ ವಿಶ್ವಸ್ತುತಿರ ಅಭಿವೃದ್ಧಿ ಶೃಂಗಸಭೆ 2019 ಎಲ್ಲಿ ಆಯೋಜಿಸಲಾಗಿದೆ? ಉತ್ತರ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ 2019ನೇ ಶೃಂಗಸಭೆಯನ್ನು ಆಯೋಜಿಸಲಾಗಿತ್ತು. ಹೆಚ್ಚಿನ ವಿವರವನ್ನು ನೋಡೋಣ. 3 ದಿನಗಳ ವಿಶ್ವಸ್ತುತಿರ ಅಭಿವೃದ್ಧಿ ಶೃಂಗಸಭೆ 2019 ಭಾರತದ ನವದೆಹಲಿಯಲ್ಲಿ ನಡೆಯಿತು. ಈ ಶೃಂಗಸಭೆಯು ಫೆಬ್ರವರಿ 11 ಮತ್ತು 13ರಂದು ಆಯೋಜಿಸಲಾಗಿತ್ತು. ಹೆಚ್ಚಿನ ವಿವರವನ್ನು ನೀವೇ ನೋಟ್ ಮಾಡ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. 10 ಪುಸ್ತಕಗಳ ಬೆಲೆ ರೂ. 560. ಅಂತಹ 56 ಪುಸ್ತಕಗಳ ಬೆಲೆ ಎಷ್ಟು?
ಆಪ್ಷನ್ಸ್ ನೋಡ್ಕೊಳ್ತಾ ಹೋಗಿ. 1056, 2136, 3136, 1000. ಈ ಪ್ರಶ್ನೆಗೆ ಉತ್ತರ 3136. ಉತ್ತರ ಹೇಗೆ ಬಂತು ಅಂತ ನೋಡ್ತಾ ಹೋಗೋಣ. ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಇಲ್ಲಿ ಬರ್ಕೊಂಡಿದ್ದೀನಿ. 10 ಪುಸ್ತಕಗಳ ಬೆಲೆ 560. ಲೆಕ್ಕ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಒಂದು ಪುಸ್ತಕದ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋಣ. 560 ಡಿವೈಡೆಡ್ ಬೈ 10. 0 ಕ್ಯಾನ್ಸಲ್ ಆಗುತ್ತೆ, 56 ಉಳಿಯುತ್ತೆ. ಈಗ ಒಂದು ಪುಸ್ತಕದ ಬೆಲೆ ಗೊತ್ತಾಯಿತು, 56 ರೂಪಾಯಿ. ಹಾಗೆ 56 ಪುಸ್ತಕಗಳ ಬೆಲೆ ನೋಡ್ತಾ ಹೋಗ್ಬೇಕಂದ್ರೆ 56 ಇಂಟು 56 ಮಾಡಿದ್ರೆ 3136 ಬರುತ್ತೆ. ಹಾಗಿದ್ರೆ ನಮ್ಮ ಉತ್ತರ ಸಿ ಆಪ್ಷನ್ನಲ್ಲಿರ್ತಕ್ಕಂತಹ 3136. ಉತ್ತರ ಸಿಕ್ಕಿದೆ. 7ನೇ ಕ್ವಶನ್ಗೆ ಹೋಗೋಣ. 2ನೇ ಪದವು ಮೊದಲ ಪದಕ್ಕೆ ಸಂಬಂಧಿಸಿದ ರೀತಿಯಲ್ಲಿಯೇ 3ನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ಅಲ್ಲಿ ಕೊಟ್ಟಿದ್ದಾರೆ ಆಸ್ಪತ್ರೆ ಅಂದರೆ ಆರೋಗ್ಯ, ಶಾಲೆ ಎಂದರೆ ಕ್ವೆಶನ್ ಮಾರ್ಕ್. ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ನೋಡೋದಾದರೆ ಆರ್ಥಿಕತೆ, ಪುಸ್ತಕಗಳು, ಶಿಕ್ಷಣ, ಸಮಾಜ. ಶಾಲೆಗೆ ಸಂಬಂಧಪಟ್ಟಿದ್ದು ಶಿಕ್ಷಣ, ಹಾಗಾಗಿ ಉತ್ತರ ಶಿಕ್ಷಣವೇ ಆಗಿರುತ್ತೆ. ಚಿಕ್ಕ ವಿವರವನ್ನು ನೋಡ್ತಾ ಹೋಗೋಣ. ಆಸ್ಪತ್ರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ನಾವು ಆಸ್ಪತ್ರೆಗೆ ಹೋಗುತ್ತೇವೆ. ಅದೇ ರೀತಿಯಲ್ಲಿ ಶಾಲೆ ಶಿಕ್ಷಣ ಪಡೆಯಲು ನಾವು ಶಾಲೆಗೆ ಹೋಗುತ್ತೇವೆ. ಆದ್ದರಿಂದ ಶಿಕ್ಷಣ ಸರಿಯಾದ ಉತ್ತರವಾಗಿರುತ್ತದೆ. 8ನೇ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಎಲಿಫೆಂಟಾ ಗುಹೆಗಳು ಎಲ್ಲಿವೆ? ಹ್ಯಾವ್ಲಾಕ್ ದ್ವೀಪ, ಘರಪುರಿ ದ್ವೀಪ, ಮಾಜುಲಿ ದ್ವೀಪ, ಮುಂದ್ರೋ ದ್ವೀಪ. ಈ ಒಂದು ಪ್ರಶ್ನೆಗೆ ಉತ್ತರ ಘರಪುರಿ ದ್ವೀಪ. ಘರಪುರಿ ದ್ವೀಪದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಲಿಫೆಂಟಾ ಗುಹೆಗಳು ಎಲಿಫೆಂಟಾ ದ್ವೀಪದಲ್ಲಿ ನೆಲೆಗೊಂಡಿವೆ. ಇದನ್ನು ಘರಪುರಿ ದ್ವೀಪ ಎಂದು ಕರೆಯುತ್ತಾರೆ. ಇದು ಪಶ್ಚಿಮ ಭಾರತದಲ್ಲಿದೆ. ನಿಮ್ಗಾಗಲೇ ಅಲ್ಲಿ ಆನ್ಸರ್ ಸಿಕ್ಕಿದೆ. ಎಲಿಫೆಂಟಾ ಗುಹೆಗಳು ಘರಪುರಿ ದ್ವೀಪದಲ್ಲಿದೆ. ಆಪ್ಷನ್ಸಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ದ್ವೀಪದ ವಿವರ ಕೂಡ ಇಲ್ಲಿದೆ, ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, 2019ರಲ್ಲಿ 11ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ನಗರದಲ್ಲಿ ನಡೆಸಲಾಯಿತು? ಆಪ್ಷನ್ಸ್ ನೋಡ್ತಾ ಹೋಯ್ತಂದ್ರೆ ಲಂಡನ್, ಟೋಕಿಯೋ, ಬ್ರೆಸಿಲಿಯಾ, ನ್ಯೂಯಾರ್ಕ್. ಇದಕ್ಕೆ ಉತ್ತರ ಬ್ರೆಸಿಲಿಯಾ ನಗರದ ವಿವರವನ್ನು ನೋಡ್ಕೊಳ್ತಾ ಹೋಗೋಣ. ಬ್ರಿಕ್ಸ್ ಎನ್ನುವುದು ವಿಶ್ವದ ಪ್ರಮುಖ ಹೊರಹೊಮ್ಮುತ್ತಿರುವ ಆರ್ಥಿಕತೆಯನ್ನು ಒಟ್ಟುಗೂಡಿಸುವ ಒಂದು ಪ್ರಮುಖ ಗುಂಪಾಗಿದೆ. 11ನೇ ಬ್ರಿಕ್ಸ್ ಶೃಂಗಸಭೆಯ ವಿಶೇಷ ನವೀನ ಭವಿಷ್ಯಕ್ಕಾಗಿ ಆರ್ಥಿಕ ಬೆಳವಣಿಗೆ. 2024ರ ಬ್ರಿಕ್ಸ್ ಶೃಂಗಸಭೆಯು ರಷ್ಯಾದ ಕಜಾನ್ನಲ್ಲಿ ನಡೆದ 16ನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆಯಾಗಿತ್ತು. ಬ್ರೆಜಿಲ್ನ ರಾಜಧಾನಿಯಾಗಿದೆ. ಆಪ್ಷನ್ಸ್ ಅಲ್ಲಿ ಇರ್ತಕ್ಕಂತಹ ನಗರಗಳ ವಿವರ ಕೂಡ ಇಲ್ಲಿದೆ, ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶೀತ ಚಳಿಗಾಲದ ಮರುಭೂಮಿಯಾಗಿದೆ? ಆಪ್ಷನ್ಸ್ ಸಹಾರಾ, ಪಟಗೋನಿಯನ್, ಆರ್ಕ್ಟಿಕ್ ಮತ್ತು ಅರೇಬಿಯನ್. ಈ ಪ್ರಶ್ನೆಗೆ ಉತ್ತರ ಪಟಗೋನಿಯನ್. 2ನೇ ಆಪ್ಷನ್ ಪಟಗೋನಿಯನ್. ಹೆಚ್ಚಿನ ವಿವರವನ್ನು ನೋಡ್ತಾ ಹೋಗೋಣ. ಪಟಗೋನಿಯನ್ ಒಂದು ಶೀತ ಚಳಿಗಾಲದ ಮರುಭೂಮಿಯಾಗಿದೆ. ಇದು ವಿಸ್ತೀರ್ಣದಲ್ಲಿ ವಿಶ್ವದ 8ನೇ ಅತಿ ದೊಡ್ಡ ಮರುಭೂಮಿಯಾಗಿದೆ. ಎಲ್ಲ ಮರುಭೂಮಿಗಳ ವಿವರವನ್ನು ನೀವು ನೋಡ್ತಾ ಹೋಗ್ಬೋದು. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಿಂದ 10 ಕ್ವೆಶನ್ಗಳನ್ನ ಇವತ್ತು ನಾನು ಸಾಲ್ವ್ ಮಾಡಿದ್ದೀನಿ. ನೀವು ಕೂಡ ಸಾಲ್ವ್ ಮಾಡ್ಕೊಳ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಇನ್ನು ಹೆಚ್ಚು ಪ್ರಶ್ನೆಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಈ ಒಂದು 10 ಕ್ವೆಶನ್ಗಳನ್ನ ನೀವು ಕೂಡ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. RRB ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿವರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2021ನೇ ಪ್ರಶ್ನೆ ಪತ್ರಿಕೆಯ ಸರಣಿ 2ನೇ ಭಾಗವನ್ನು ನಾನು ನಾಳೆ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು.